ನಂದನಾಕುಲ ನಂದಗೋಕುಲ. ನೀನ್ ಯಾಕೆ ಬಂದೆ ಇಲ್ಲಿ? ಅಣ್ಣ, ಅದು ಶ್ರೀಕಟ್ಟು ಅವಳು ಬೇಕು ಅಂತ ಬರ್ಲಿಲ್ಲಪ್ಪ. ನಾನು ಕಾಲ್ ಜಾರ್ ಬಿದ್ಬಿಟ್ಟೆ. ಇವಳು ಕಾಲೇಜಿಗೆ ಹೊರಟಿದ್ಲು, ನನ್ ಕಾಲೇ ತಡಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ಒಳಗಡೆ ತಂದು ಕೂರಿಸ್ತೀನಿ ಅಂತ ಬದ್ಲು ಅಷ್ಟೇ. ಓ ಹೌದಾ? ನಿನ್ನ ಹೋಲ್ಸ್ಟ್ ಬಾಯಿಂದ ನನ್ನ ಅಣ್ಣ ಅಂತ ಕರಿಬೇಡ. ಈ ಕಾಗಕ್ಕೆ ಗೋಬಕ ಕತೆ ಅಲ್ಲ, ನನ್ನ ಹತ್ರ ಹೇಳೋದಕ್ಕೂ ಬರಬೇಡ. ಕತೆ ಅಲ್ಲ ಅಣ್ಣ, ನಿಜಾನೇ ಹೇಳ್ತಾ ಇದ್ದೀನಿ. ಅಮ್ಮಂಗೆ ಸಹಾಯ ಮಾಡೋಣ ಅಂತ ಬಂದೆ. ಓ, ಅಪ್ಪ ದೊಡ್ಡಪ್ಪ ಇಲ್ದೇ ಇರೋ ಟೈಮಲ್ಲೇ ದೊಡ್ಡಮ್ಮ ಕಾಲ್ ಜಾರಿ ಬಿದ್ರ ಅವ್ರನ್ನ ನೀನು ಕರ್ಕೊಂಡ್ ಬಂದ್ಯಾ? ವಾವ್, ಎಷ್ಟು ಚೆನ್ನಾಗ್ ಕತೆ ಹೇಳ್ತೀರಾ ನೀವಲ್ಲ. ಮೆಚ್ಚಬೇಕು ನಿಮ್ಮನ್ನ. ಅಣ್ಣ, ನಿಂಗ್ ನಂಬಿಕೆ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಓಡ್ತೀನಿ. ಅಮೂಲ್ಯ, ನಿಂತ್ಕೋ. ಲೋ ಶ್ರೀಕಂಠು, ಮದ್ವೆ ಆದ್ಮೇಲೆ ಮೊದ್ಲೇ ಸಲ ನಮ್ಮ ಅಮ್ಮ ತವ್ರ ಮನೆಗೆ ಬಂದಿದ್ದಾಳೆ ಕಣೋ. ಅವಳನ್ನ ಕೂಡ್ಸಿ ಒಂದ್ ಲೋಟ ನೀರಾದ್ರೂ ಕೊಡ್ಬೇಕಲ್ವಾ? ಒಂದ್ ಚಿಟ್ಕಿ ಅರ್ಶಿನ, ಕುಂಕುಮ, ಒಂದ್ ಬೆಲ್ಲಚ್ಚು, ಒಂದ್ ಹಿಡಿ ಅಕ್ಕಿ ಕೊಟ್ಟು ಕಳಿಸ್ಬೇಕಲ್ವೇನೋ? ನಿಮ್ಮಪ್ಪ ದೊಡ್ಡಪ್ಪ ಇದ್ದಿದ್ರೆ ಇದಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಅವಳು ಎಷ್ಟೇ ಆದ್ರೂ ನಿನ್ ತಂಗಿ ಅಲ್ವಾ? ದಯವಿಟ್ಟು ಇದಕ್ಕಾದ್ರೂ ಅವಕಾಶ ಮಾಡಿಕೊಡೋ. ಅಜ್ಜಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ದೊಡಮ್ಮ, ಈ ಕಡೆ ಬನ್ನಿ. ಬನ್ನಿ ದೊಡಮ್ಮ. ಕೂತ್ಕೋ, ಕೂತ್ಕೋ ಕಂದ. ಅಜ್ಜಿ ಹೇಳಿದ್ದು ನಿಜ ಅಮ್ಮ. ಮದುವೆಯಾಗಿ ಮೊದಲನೇ ಸಲ ತವ್ರ ಮನೆ ಬರ್ತಾ ಇದೆಯಾ? ನಿನ್ಗಿಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳು? ಅಣ್ಣ, ನೀನೇನ ಮಾತಾಡ್ತಾ ಇರೋದು? ಯಾಕೆ ಅಮ್ಮು, ನಿನ್ಮೇಲೆ ನನ್ಗೆ ಪ್ರೀತಿ ಇರಬಾರ್ದಾ? ಅಷ್ಟಕ್ಕೂ ನೀನ್ ಯಾರು ಹೇಳು? ನನ್ ತಂಗಿ. ಯಾರಿಗೂ ಹೇಳ್ದೆ ಕೇಳ್ದೆ ಓಡೋಗಿ ಮದುವೆ ಆದವಳು ನೀನು. ನಮ್ ಶತ್ರು ಮನೆ ಮಗನ ಮದುವೆ ಆದವಳು ನೀನು. ಇವತ್ತು ಅಪ್ಪ ದೊಡ್ಡಪ್ಪ ನಾನು ಹೊರಗಿನ ಪ್ರಪಂಚಕ್ಕೆ ತಲೆ ಎತ್ಕೊಂಡು ಓಡಾಡಕ್ಕೆ ಆಗ್ತಿಲ್ಲ. ಯಾರಿಂದ ಹೇಳು? ಇದೆಲ್ಲ ನೀನು ನಮಗ್ ಕೊಟ್ಟಿರೋ ಉಡುಗೊರೆ ಅಮ್ಮ. ನೀನು ನಮ್ಗೆ ಅಂತ ಇಷ್ಟೊಂದೆಲ್ಲ ಮಾಡಿದ್ಯಾ. ಮೊದಲನೇ ಸಾರಿ ತವ್ರ ಮನೆಗೆ ಬಂದಿದ್ಯಾ. ನಾವೆಲ್ಲ ಸೇರಿ ನಿನ್ಗೇನಾದ್ರೂ ಮಾಡಿಲ್ಲ ಅಂದ್ರೆ ಹೇಳು? ಅದಕ್ಕೆ ಅರ್ಶನ, ಕುಂಕುಮ, ಬೆಲ್ಲದಚ್ಚು, ಒಂದಿಡಿ ಅಕ್ಕಿನ ನಿನ್ ಮಳ್ಳಿಗೆ ತುಂಬಿಟ್ಟೇ ಕಳ್ಸೋದು. ಅಣ್ಣ, ಯಾರೇ ನಿನ್ನ ಗಣ್ಣ? ಶ್ರೀಕಂಠ, ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತಿಲ್ಲ ಅಜ್ಜಿ. ಹೊಸ್ಲು ತೋಟ್ ಬಂದವ್ರಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ಶ್ರೀಕಂಠ, ಬೇಡ ಕವ, ನನ್ ಮಾತಿನ ಬೇಡ ಶ್ರೀಕಂಠ. ಒಂದು ಇಡೀ ಅಕ್ಕಿನ ನಿನ್ ಮೊದ್ಲು ತುಂಬಿಸ್ತೀನಿ ಅನ್ಕೊಂಡ್ಯಾ? ಪ್ರತಿ 4 ಅಕ್ಕಿನ ನಿನ್ ಬಾಯಿಗೆ ಹಾಕ್ತೇನೆ.
ಹೇ ಶ್ರೀಕಂಠ, ನೀನೇನ್ ಮನುಷ್ಯನ ಮೃಗನೋ? ಯಾಕೆ ಗೊತ್ತಾಳ್ತವಳನ್ನ? ಮತ್ತೆ ನಮ್ ಮನೆಗ್ ಬಂದಿರೋ ಶತ್ರು ಮನೆಗೆ ಹುಳನ ಕತ್ತಿದ್ದು ಆಚೆ ಜಬ್ಬೆ ತಲೆ ಮೇಲೆ ಕುತ್ಕೊಂಡು ನಡೆಸ್ಬೇಕಾ? ಏನ್ ಪ್ಲಾನ್ ಮಾಡ್ಕೊಂಡು ಇವಳನ್ನ ನಮ್ಮನೆ ಕಳ್ಸಿದ್ಯಾ? ಅಣ್ಣ ಅವ್ರು ಕಳಿಸಿಲ್ಲ ನನ್ನ. ಅಮ್ಮ ಕಾಲ್ ಜಾರ್ ಬಿದ್ದಕ್ಕೆ ಅವನ ಒಳಗ್ ಕೂರ್ಸಕ್ ಹೋಗಿದ್ದು. ನಾನು ಅವಾಗಿಂದ ಅದನ್ನೇ ಹೇಳ್ತಿದ್ದೀನಿ. ನಿಂಗ್ ಯಾಕೋ ಅರ್ಥ ಆಗ್ತಿಲ್ಲ? ಯಾಕೋ ಯಾಕೋ ಹಿಂಗಾಗಿದ್ಯಾ ನೀನು? ನಾನ್ ಇರೋದ ಹೀಗೆ. ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ನೀನ್ ಹೀಗೆ ಇದ್ರೆ ನಿನ್ನ ಅಣ್ಣ ಅಂತ ಅನ್ಬೇಕು ಅನ್ಸಲ್ಲ ಕಣು. ರಾಕ್ಷಸ ರಾಕ್ಷಸ ಅನ್ಬೇಕು ಅನ್ಸುತ್ತೆ. ಅಯ್ಯೋ ನೀನ ಶತ್ರು ಮನೆಯವ್ರ ಮುಂದೆ ನನ್ಗೆ ಅವಮಾನ ಮಾಡ್ತೀಯಾ ನೀನು? ಹೆಣ್ಮಕ್ಳ ಮೇಲೆ ಕೈ ಮಾಡೋನ್ನ ಗಂಡಸು ಅನ್ನಲ್ಲ ಕಣೋ. ಸಂಸ್ಕಾರ ಕಲ್ತ್ಕೋ. ನಿನ್ನಿಂದ ಕಲಿಬೇಕಾಗಿಲ್ಲ. ಶ್ರೀಕಂಠ ಥ್ಯಾಂಕ್ ಯು. ಥ್ಯಾಂಕ್ಸ್ ನಾನ್ ನಿನಗೆ ಹೇಳ್ಬೇಕು ಮಾಧವ. ನೀನ್ ಎಷ್ಟು ಒಳ್ಳೆಯವನು, ಆದ್ರೆ ನಾನ್ ನಿನಗೆಷ್ಟು ನೋಯಿಸ್ಬಿಟ್ನಲ್ವಾ, ಅದಕ್ಕೆ ದೇವ್ರು ನನ್ಗೆ ಈ ತರ ಒಂದು ಶಿಕ್ಷೆ ಕೊಟ್ಟಿದ್ದಾರೆ. ಸುಕನ್ಯಾ, ಈಗ ಹಳೇದೆಲ್ಲ ಯಾಕೆ? ಹೊಸ ಜೀವನ ಶುರು ಮಾಡ್ತಾ ಇದೀಯ. ಈಗ ಅದ್ರ ಕಡೆ ಫೋಕಸ್ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ಸರಿ, ನಾನಿನ್ ಬರ್ಲಾ? ಮಾಧವ ಒಂದ್ ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಲ್ವಾ? ಇಲ್ಲ ಸುಕನ್ಯಾ, ತುಂಬಾ ಕೆಲ್ಸ ಇದೆ, ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಮಾಧವ, ಯಾಕೋ ಗೊತ್ತಿಲ್ಲ, ಆದ್ರೆ ನಾನೇ ನನ್ ಕೈಯಾರೆ ನಿನ್ಗೆ ಅಡಿಗೆ ಮಾಡ್ಬೇಕು ಅಂತ ಅನ್ಸ್ತಾ ಇದೆ. ಒಂದ್ ಅರ್ಧ ಗಂಟೆ ಕೊಡು ಮಾಧವ, ರೆಡಿ ಮಾಡಿಟ್ಬಿಡ್ತೀನಿ ನನ್ಗೋಸ್ಕರ, ಪ್ಲೀಸ್. ಅದು ಸುಕನ್ಯಾ, ಪಾಪ ಹುಡುಗಿ ಅಷ್ಟೆಲ್ಲ ಕೇಳ್ಕೊತಾಳೆ. ಒಂದ್ ಅರ್ಧ ಗಂಟೆ ಇದ್ದು ಊಟ ಮಾಡ್ಕೊಂಡು ಹೋಗ್ಬಾರ್ದೇನೋ? ಸರಿ. ಮತ್ತೆ ಇನ್ನೇನಪ್ಪಾ, ಎಲ್ರು ಚೆನ್ನಾಗಿದಾರ? ಎಲ್ಲರೂ ಚೆನ್ನಾಗಿದ್ದಾರೆ. ಇವ್ರ್ಯಾಕ್ ನಿನ್ನೆಯಿಂದ ನನ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ? ಅಮ್ಮ. ಏನಮ್ಮ, ಮದ್ವೆ ಗೊತ್ತಾದಾಗಿಂದ ಮುಖ ಯಾವಾಗ್ಲೂ ಒಳ್ಳೆ ಹಪ್ಳದ ತರ ಅರಳ್ಕೊಂಡಿರ್ತಿತ್ತು, ಇವತ್ತೇನು ಬಾಡೋಗಿದ್ಯಲ್ಲ? ಅಮ್ಮ, ನಿನ್ನೆ ಫೋಟೋ ಶೂಟ್ ಆದಾಗಿಂದ ನಮ್ಮವ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅಮ್ಮ. ನನ್ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ನನಗನ್ಸುತ್ತೆ ನೀನ್ ನಿನ್ನೆ ಫೋಟೋ ಶೂಟ್ ಅಲ್ಲಿ ಅವ್ರ ಜೊತೆ ಸರಿಯಾಗಿ ಪೋಸ್ ಕೊಟ್ಟಿರಲ್ಲ, ಅದಕ್ಕೆ ಅವ್ರ ಮೇಲೆ ಕೋಪ ಬಂದಿರುತ್ತೆ. ಅಯ್ಯಯ್ಯೋ, ಈಗಿನ ಕಾಲದ ಹುಡ್ಗಿರು ಹಿಂಗೆಲ್ಲಾ ಇರ್ತಾರೆ ಗೊತ್ತೇನೆ ನಿನ್ಗೆ? ಮದ್ವೆ ಆಗೋ ಹುಡ್ಗನ್ ಜೊತೆ ಓಡಾಡ್ಕೊಂಡು ಮಾತಾಡ್ಕೊಂಡು ಖುಷಿ ಖುಷಿಯಾಗಿರ್ತಾರೆ. ನೀನೇನೆ ಯಾವಾಗ್ಲೂ ಒಳ್ಳೆ ಸೂಪಲ್ ಬಿದ್ದಿರೋ ನೋಡೋತರ ಮಿಜಿ ಮಿಜಿ ತಿರ್ತಿಯಲ್ಲೇ. ನನಗೇನೋ ಬೇಕು,
ತಂದ್ಕೊಡು ಅಂತ ಡಿಮ್ಯಾಂಡ್ ಮಾಡ್ಬೇಕು. ನನಗೆ ನಿನ್ ನೆನ್ಪಾಗ್ತದೆ, ಬೇಗ ಬಂದು ಒಂದೇ ಒಂದ್ಸಲ ನನ್ನ ನೋಡು ಅಂತ ಹಠ ಮಾಡ್ಬೇಕು. ಏನ್ ಇಷ್ಟ ಏನ್ ಕಷ್ಟ ಅಂತ ಎಲ್ಲ ಕೆತ್ಕಿ ತಿಳ್ಕೊಬೇಕು. ಅದ್ ಬಿಟ್ಟು ನೀನು ಒಳ್ಳೆ ಮಂಗ್ಸುಬಿ ತರ ನಾನೇನು ಕೇಳಲ್ಲ, ನಾನೇನು ಹೇಳಲ್ಲ, ನಾನ್ ಹೀಗೆ ಇರೋದು ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಕಣೆ. ಈ ತರ ಸುಬ್ಬಿ ತರ ಇರೋದನ್ ಬಿಟ್ಟು ಸ್ವಲ್ಪ ಬೇಬ್ ತರ ಇರೆ, ಬೇಬಿ. ಏನು ಬೇಬಾ? ಅಯ್ಯೋ, ಎಲ್ಲ ನನ್ ಕರ್ಮ. ಇವಳಿಗೆ ABCD ಇಂದ ಎಲ್ಲಾ ನಾನೇ ಹೇಳ್ಕೊಡ್ಬೇಕಲ್ಲ ಅಲ್ವೇ. ಈಗಿನ ಕಾಲದ ಹುಡುಗರು ಅವ್ರ ಹೆಂಡತಿರ್ನ ಪ್ರೀತಿಯಿಂದ ಬೇಬ್ ಅಂತ ಕರೀತಾರೆ. ದೊಡ್ಡಿ ದೊಡ್ಡಿ ಹತ್ರ ಮಾತಾಡ್ತೀನಲ್ಲ, ಏನಾದ್ರೂ ಮಾಡ್ಕೊ. ಆದ್ರೆ ನಾಳೆ ದಿನ ಏನಾದ್ರೂ ಅಳಿ ಅಂದ್ರೆ ಈ ಮದ್ವೆ ಬೇಡ ಅನ್ಬೇಕು, ನಿನ್ನ ಮೊತ್ತಕ್ ಬಿಡ್ತೀನಿ. ಈ ಅಮ್ಮ ಒಬ್ಳು ನಮ್ಮ ಮಾವ ಸಂಪ್ರದಾಯಸ್ಥರು, ಆತರನೇ ಇರ್ಬೇಕು ಅಂತಾನೂ ಹೇಳ್ತಾರೆ, ಅದ್ರ ವಿರುದ್ಧವಾಗಿರ್ಬೇಕು ಅಂತಾನೂ ಹೇಳ್ತಾರೆ. ನಂಗೆ ಯಾವ ತರ ಇರ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದ್ ಸರಿ, ಇವ್ರ್ಯಾಗ ನನ್ ಫೋನ್ ರಿಸೀವ್ ಮಾಡ್ತಿಲ್ಲ? ಈಗ ಪರವಾಗಿಲ್ವಾ ಅಮ್ಮ? ಹ್ಞೂ ಅಕ್ಕ, ಆರಾಮಾಗಿದ್ದೀನಿ. ಅಲ್ವೇ ಅಮ್ಮ, ನೀನ್ ಯಾಕೆ ಆ ಮನೆಗೆ ಹೋಗಿದ್ದೆ? ಆ ಮನೆಗೆ ಹೋದ್ರೆ ಶ್ರೀಕಂಠ ಕೂಗಾಡ್ತಾನೆ ಅಂತ ನಿನಗೆ ಗೊತ್ತು ತಾನೆ? ಅದು ಅಲ್ದೆ ನಿಮ್ ಮಾವನು ಹೇಳಿ ತರ್ತಾನೆ. ಯಾಕೆ ಹೋದೆ? ಅತ್ತೆ, ನಾನ್ ಹೋಗ್ತಾ ಇರ್ಲಿಲ್ಲ, ಆದ್ರೆ ಅಮ್ಮ ಕಾಲ್ ಜಾರ್ ಬಿತ್ರಲ್ಲ, ಅಮ್ಮಂಗೆ ಏನಾಯ್ತು ಏನೋ ಅಂತ ಗಾಬರಿಗೆ ಹೋದೆ. ಅಮ್ಮಂಗೆ ಹಾಗಾದಾಗ ನಾನಾದ್ರೂ ಹೇಗ್ ಸುಮ್ನೆ ಇರ್ಲಿ ಹೇಳಿ, ನನ್ ಮನ್ಸ್ ತಡಿಲಿಲ್ಲ. ಸರಿ ಬಿಡು ಅಮ್ಮ, ಆಗಿದ್ದಾಯ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡಿರ್ಬೇಡ. ಎಲ್ಲ ಮರ್ತು ಏನು ಆಗಿಲ್ಲ ಅನ್ನೋ ತರ ಇರು. ಅಕ್ಕ, ನನ್ನ ಕಾಪಾಡಕ್ ಬಂದು ಅಣ್ಣ ಮಾವಂಗ್ ಹೊಡೆದ್ರಲ್ಲ, ಅದೇ ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ನನ್ಗೇನು ಆಗಿಲ್ಲ ಗಿರಿಜಾ, ನನ್ ಬಗ್ಗೆ ಯೋಚನೆ ಮಾಡೋದ್ ಬೇಡ. ಆಸ್ಪತ್ರೆಗೆ ಏನಾರು ಹೋಗ್ಬೇಕಾ ಹೇಳು. ಒಳ್ಳೆ ರಾಕ್ಷಸನ್ ತರ ಎಳ್ಕೊಂಬಂತ ಹೇಳ್ಬಿಟ್ಟ. ಏನ್ ಏಟಾಗಿದ್ಯೋ ಏನೋ. ಹೌದು, ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬರೋಣವಾ? ಬೇಡ ಅತ್ತೆ, ನಂಗೆ ಏನು ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಹಾಗಲ್ವೇ ಅಮ್ಮ, ಪ್ಲೀಸ್ ಅತ್ತೆ. ಆ ಶ್ರೀಕಂಠಂದು ಓವರ್ ಆಯ್ತು. ಹಬ್ಬ ದಿನ ನೋಡಿದ್ರೆ ನನ್ ಮೇಲೆ ನೀರ್ ಸುರ್ದ, ಆಮೇಲೆ ಬಲ್ಲ ಬಣ್ಣಂಗ್ ಹೊಡ್ದ, ಈಗ ನೋಡಿದ್ರೆ ಅಪ್ಪನ ಮೇಲೆ ಕೈ ಮಾಡಿದಾನೆ. ಅವನ್ನ ಸುಮ್ನೆ ಬಿಡ್ಬಾರ್ದು. ಅಣ್ಣಂದ್ರು ಬರ್ಲಿ, ಅವ್ರ ಹತ್ರ ಹೇಳ್ತೀನಿ, ಅವ್ರೇ ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ರಕ್ಷಾ, ಇದೆಲ್ಲ ಏನು ಬೇಕಾಗಿಲ್ಲ. ಮಾಧವ ಕೇಶವ ವಲ್ಲಭಂಗೆ ವಿಷಯ ಗೊತ್ತಾಗಬಾರದು ಅಷ್ಟೇ. ಯಾಕಪ್ಪ? ಯಾಕೆ ಅಂತ ನಿಂಗೆ ಗೊತ್ತಿಲ್ವ ರಕ್ಷಾ? ನಿನ್ನ ಅಣ್ಣಂದ್ರು ಕಿವಿಗ್ ಬಿದ್ರೆ ಸಿಟ್ ಮಾಡ್ಕೊಂಡು ಶ್ರೀಕಂಠಂಗೆ ಹೊಡಿತಾರೆ, ಗಲಾಟೆ ಆಗುತ್ತೆ. ಆಗ್ಲಿ ಅಪ್ಪ, ಇಷ್ಟೆಲ್ಲ ಮಾಡಿರೋ ಆ ಶ್ರೀಕಂಠನ್ನ ಹಾಗೆ ಬಿಡ್ಬೇಕಾ? ನೋಡ್ ರಕ್ಷಾ, ನನ್ಗೆ ಈ ಗಲಾಟೆ ಎಲ್ಲ ದೊಡ್ಡದಾಗೋದು ಇಷ್ಟ ಇಲ್ಲ. ಮಾಧವನ್ ಮದುವೆ ಮುಂದಿಟ್ಕೊಂಡು ಈ ತರ ಗಲಾಟೆ ಮಾಡೋದು ಚೆನ್ನಾಗಿರೋದಿಲ್ಲ. ಹೌದು ರಕ್ಷಾ, ಅಪ್ಪ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ. ನೀನ್ ದಯವಿಟ್ಟು ಈ ವಿಷಯನ ಮಾಧವಂಗೆ, ಕೇಶವಂಗೆ, ವಲ್ಲಭಂಗೆ ಹೇಳಕ್ ಹೋಗ್ಬೇಡಮ್ಮ. ಅರ್ಥ ಆಯ್ತಾ? ಈಗ ಹೂ ಅಂದು ಅವ್ರು ಬಂದ್ಮೇಲೆ ಬಾಯ್ ಬಿಡ್ಬೇಡ. ಸುಮ್ನೆ ಮುಂದೆ ಹೋಗಿ ಇನ್ನೊಂದಾಗುತ್ತೆ. ಸರಿ ಅಪ್ಪ, ಆದ್ರೆ ಆ ಶ್ರೀಕಂಠ ನಿಮಗ್ ಹೊಡೆದಿದ್ದು ನನಗ್ ತಡ್ಕೊಳಕ್ ಆಗ್ತಿಲ್ಲ ಅಪ್ಪ. ನೀವ್ ಹೇಗ್ ಸಹಿಸ್ಕೊಂಡಿದ್ರು ನನಗ್ ಗೊತ್ತಿಲ್ಲ. ನನ್ಗೇನಾಗಿಲ್ಲ ಪುಟ್ಟ. ತಪ್ಪು ಮಾಡಿದ್ದು ಅವನು ಪಶ್ಚಾತ್ತಾಪ ಪಡ್ಬೇಕು. ಅಳ್ಬೇಡ, ಸಮಾಧಾನ ಮಾಡ್ಕೊ. ಗಿರಿಜಾ, ರೆಸ್ಟ್ ಮಾಡಕ್ ಹೇಳು. ಆಗಿದ್ದನ್ನ ನೆನೆಸ್ಕೊಂಡು ಕೊರಗೋದು ಬೇಡ ಅಂತ ಹೇಳು. ನಿಮ್ ಮಾವ ಹೇಳಿದ ಅರ್ಥ ಆಯ್ತಾ? ಇನ್ನೂ ಒಂದ್ಸಲ ಹೇಳ್ತೀನಿ ಕೇಳು. ಇದ್ ನಿನಗ್ ಬರೀ ಗಂಡನ್ ಮನೆ ಅಲ್ಲ ಅಮ್ಮು, ತವ್ರ ಮನೆನು. ಇದೇ ನಿನ್ನ ಮನೆ ಕಣೆ. ಇನ್ನೊಂದ್ಸಲ ನೀನು ಆ ಮನೆಗೆ ಹೋಗ್ಬೇಡ ಅಮ್ಮು. ಈಗ ಈ ತರ ನೋವು ಅವಮಾನ ಆಗೋದು ನಮ್ ಕೈಲಿ ಸಹಿಸಕ್ಕಾಗಲ್ಲ. ಅತ್ತಿ, ಅಮೂಲ್ಯ ಹೇಳಿದ್ದು ನಿಜ ಆಯ್ತು. ನೀನ್ ಮನುಷ್ಯನಲ್ಲ ಕಣೋ, ರಾಕ್ಷಸ. ಮುಚ್ಚ ಬಾಯಿ.
ನೀನ್ ಅಮೂಲ್ಯನ್ ಮೇಲೆ ಕೈ ಮಾಡಿದ್ದೇ ತಪ್ಪು. ಅಂತದ್ರಲ್ಲಿ ವಯಸ್ಸಿನಲ್ಲಿ ನಿನ್ಗಿಂತಲೂ ದೊಡ್ಡವನಾಗಿರೋ ನಂದನ್ ಮೇಲೂ ಕೈ ಮಾಡ್ತಿಲ್ಲೋ. ನೀವು ನನ್ನನ್ನ ಶತ್ರು ಅನ್ಕೋಬಹುದು, ಆದ್ರೆ ನಿಮ್ ದೊಡ್ಡಪ್ಪ ಸಾಯೋದಕ್ ಹೋದಾಗ ಅವರೇ ಕಾಪಾಡಿದ್ದು. ಅಜ್ಜಿ, ನೀನ್ ಇಷ್ಟೊಂದಲ್ಲ ನನ್ಗೆ ಬುದ್ಧಿ ಹೇಳೋದಕ್ಕೆ ಬರ್ಬೇಡ. ನೀನು ತಪ್ಪು ಮಾಡಿಲ್ಲ. ತಪ್ಪೇ ಮಾಡಿದ್ರು ಅಂತೆ. ನಂದನಿಗೆ ಹೊಡೆದ ಮಾತ್ರಕ್ಕೆ ನೀನ್ ದೊಡ್ಡ ಮನುಷ್ಯ ಆಗೋದಿಲ್ಲ. ಅವನ್ಗೆ ನಿನ್ ಮೇಲೆ ಕೈ ಮಾಡೋದಕ್ ಬರ್ತಿರ್ಲಿಲ್ಲ ಅನ್ಕೋಬೇಡ. ಏಯ್, ನಿನಗ ತಿರುಗಿಸ್ ಹೊಡೆಯೋದಕ್ಕೆ ಎಷ್ಟೊತ್ ಬೇಕಾಗಿತ್ತು ಅವ್ರಿಗೆ, ಆದ್ರೂ ಅವ್ರು ಸುಮ್ನೆ ಇದ್ರು. ತಾಳ್ಮೆಯಲ್ಲೂ ಗುಣದಲ್ಲೂ ನಿನಗಿಂತಲೂ ಅವ್ರು ದೊಡ್ಡವ್ರು. ಅಜ್ಜಿ, ಶ್ರೀಕಂಠು, ಯಾಕೆ ಅಜ್ಜಿ ಮೇಲೆ ರೇಗಾಡ್ತಾ ಇದೀಯಾ? ಸೂರ್ಯ, ಈ ಶ್ರೀಕಂಠ ಏನ್ ಮಾಡ್ದ ಗೊತ್ತೇನೋ? ನಂದನಿಗೆ ಹೊಡೆದ್ಬಿಟ್ಟ ಕಣೋ. ನನ್ನ ಹೊಡೆದ? ಏಕೆ? ನೀವೇ ಇವ್ನಿಗೆ ಶಿಕ್ಷೆ ಕೊಡ್ಬೇಕು, ನೀವೇ ಇವ್ನಿಗೆ ಬುದ್ಧಿ ಹೇಳ್ಬೇಕು. ಒಟ್ನಲ್ಲಿ ಶ್ರೀಕಂಠ ಯಾವತ್ತೂ ಈ ತರ ಕಸ ತಿನ್ನೋ ಕೆಲಸ ಮಾಡಬಾರ್ದು. ಶಾಬಾಸ್ ಕಣ. ಇಷ್ಟು ವರ್ಷಗಳಿಂದ ನಮ್ ಕೈಲಾಗದಿರೋದನ್ನ ನೀನ್ ಮಾಡ್ತೋಗ್ಬಿಟ್ಟೆ ಶ್ರೀಕಂಠು. ನಿನ್ನ ಹೇಗ್ ಹೊಗಳ್ಬೇಕು ಅಂತ ನನಗ್ ಗೊತ್ತಾಗ್ತಿಲ್ಲ. ದೊಡ್ಡಪ್ಪ, ಹೌದು ಕಣ. ಏನು ಸೂರ್ಯ, ಏನ್ ಮಾಡ್ತಿದೀಯಾ? ಇನ್ನೇನಮ್ಮ, ಇನ್ನೇನ್ ಮಾಡ್ಬೇಕಾಗಿತ್ತು? ಆ ಜಾಗದಲ್ಲಿ ನಾವು ಬಿದ್ದಿದ್ರೆ ನಾವು ಹೊಡಿತಿದ್ವೋ ಇಲ್ವೋ, ಆದ್ರೆ ನಮ್ ಶ್ರೀಕಂಠ ಹೊಡೆದಿದ್ದಾನೆ. ಇದ್ರಲ್ಲಿ ತಪ್ಪೇನಿದೆ? ಅಯ್ಯೋ ದೇವ್ರೆ, ಯಾಕ್ರೋ ಈ ತರ ಬದ್ಲಾಗಿದ್ದೀರಾ? ಗಾಡಿ ಇಲ್ಲದೆ ಬೆಂಕಿ ಹೊತ್ಕೊಳ್ಳಲ್ಲ. ನಮ್ಮೊಳಗೆ ಒಂದ್ ಕಿಡಿ ಹಚ್ಚಿದಾನೆ. ಆಗಾಗ ಗಾಳಿ ಹಾಕಿ ಉರಿಸ್ತಾ ಇರೋದು ಆ ನಂದ. ನಿನ್ನ ಕಣ್ಣಿಗೆ ಅವರೇ ಸರಿ ಇರ್ಬೋದು, ಆದ್ರೆ ನಮ್ ಪ್ರಕಾರ ನಾವೇ ಸರಿ. ನೀನ್ ಸುಮ್ಮನಿದ್ರೆ ನಿನಗೆ ಒಳ್ಳೇದು. ಒಂದ್ ಕೆಜಿ ಉಪ್ಪು ಕೊಡಿ, 30 ರೂಪಾಯಿ ಕೊಡಿ. ನಂದ 20 ರೂಪಾಯಿ ಚೇಂಜ್ ಕೊಡು. ನಂದ, ಯಾಕೆ ಒಂಥರ ಇದೆಯಾ? ಏನಾದ್ರೂ ಸಮಸ್ಯೆನಾ? ಏನಿಲ್ಲ ಅಣ್ಣ. ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನೀನೇನೋ ಚಿಂತೆ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ. ಮದುವೆ ಅಂದ್ರೆ ತುಂಬಾ ತಲೆ ಬೆಚ್ಚಗಳಿರುತ್ತೆ, ಅದರಲ್ಲಿ ಏನಾದ್ರೂ ಚಿಂತೆ ಇದೆಯಾ? ಹಾಗೇನಿಲ್ಲ ಹನುಮಂತಣ್ಣ. ಅದು ಎದುರುಗಡೆ ಮನೆಯವ್ರ ಜೊತೆ ಸ್ವಲ್ಪ ಜಗಳ ಆಯ್ತು. ಆಗ ಶ್ರೀಕಂಠ ನನ್ಗೆ ಹೊಡೆದ್ಬಿಟ್ಟ. ಏನ್ ಹೇಳ್ತಿದ್ಯಾ ನಂದ? ಆ ಶ್ರೀಕಂಠ ನಿನ್ ಮೇಲೆ ಕೈ ಮಾಡದ್ನ? ಎಷ್ಟು ಧೈರ್ಯ ಅವನ್ಗೆ? ಅವನ ಅಪ್ಪನ ವಯಸ್ಸು ನಿನಗೆ ಹೊಡೆದಿದ್ದಾನೆ ಅಂದ್ರೆ ಬಿಡಿ ಹನುಮಂತಣ್ಣ. ಬಿಡಕ್ ಆಗಲ್ಲ ನಂದ. ಅವನ್ ಯಾಕೋ ಜಾಸ್ತಿ ಆಗೋಯ್ತು. ಆವತ್ತು ಒಳ್ಳೆ ಬಂದ ಮೇಲೆ ಕೈ ಮಾಡ್ದ, ಇವತ್ತು ನಿನ್ ಮೇಲೆ ಕೈ ಮಾಡಿದಾನೆ. ಹಿಂಗೆ ಇದ್ರೆ ಆಗಲ್ಲ. ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಬೇಡ ಅಣ್ಣ. ಯಾಕೋ ಇಷ್ಟೆಲ್ಲ ಮಾಡ್ದವನ್ನ ಹಾಗೆ ಬಿಡ್ಬೇಕಾ? ಹನುಮಂತಣ್ಣ, ಶ್ರೀಕಂಠನ್ಗೆ ನನ್ನ ಮಕ್ಕಳು ವಯಸ್ಸು. ಅವನ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವನ್ ಭವಿಷ್ಯ ಹಾಳಾಗಲ್ವಾ? ಅಲ್ವಾ ನಂದ? ಅಷ್ಟಕ್ಕೂ ಅವನೇನ್ ನನಗೆ ಹೊಡಿಯಕ್ ಬರ್ಲಿಲ್ಲ. ಅಮೂಲ್ಯಂಗ್ ಹೊಡಿತಾ ಇದ್ದ. ನಾನ್ ತಡಿಯಕ್ ಹೋದೆ, ಆ ಏಟ್ ನನಗ್ ಬಿತ್ತು. ಅವನೇನೋ ತಪ್ಪು ಮಾಡ್ದ ಅಂತ ನಾನು ತಪ್ಪು ಮಾಡಿದ್ರೆ ಬಿಡಿ ಹೋಗ್ಲಿ. ನೀನು ಎಲ್ಲರ ಬಗ್ಗೆ ಯೋಚಿಸ್ತೀಯ ನಂದ, ಆದ್ರೆ ಯಾರು ನಿನ್ ಬಗ್ಗೆ ಯೋಚಿಸಲ್ವೋ? ಗಣೇಶ ಚತುರ್ಥಿ ಟೈಮ್ನಲ್ಲಿ ಅವ್ನ್ ಕಳ್ತನ ಮಾಡಿದಾಗ್ಲು ಅವನ್ ಭವಿಷ್ಯ ಹಾಳಾಗುತ್ತೆ ಅಂತ ಅವನ್ ಹೀಗೆ ಬಿಟ್ಟಿದ್ದೆ ತಾನೆ.
ಅವನೇನು ಬುದ್ಧಿ ಕಲ್ತ್ನಾ? ಬದಲಾದ್ನಾ? ಇಲ್ಲ ತಾನೆ. ನಮ್ಮ ಕ್ಷಮೆ ಅನ್ನೋದು ಯೋಗ್ಯತೆ ಇರೋರಿಗೆ ಸಿಗ್ಬೇಕು ನಂದ, ಇಂಥವ್ರಿಗಲ್ಲ. ಒಂದೊಂದ್ಸಲ ನೀನು ಒಳ್ಳೆತನ ಅತಿ ಆಗ್ಬಿಡುತ್ತೆ. ಏನು ಅಷ್ಟೊಂದು ಚಿಂತೆ ಮಾಡ್ತಿದ್ಯಾ? ನನ್ನ ಭಯ ಏನು ಅಂದ್ರೆ, ಮೊದಲೇ ನನ್ನ ಮಕ್ಕಳು ನನ್ನ ದ್ವೇಷನ ಅವ್ರ ದ್ವೇಷ ಅನ್ಕೊಂಡು ಸೂರ್ಯಕಾಂತ್ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ. ಈಗ ಈ ವಿಷಯ ಅವ್ರಿಗೇನಾದ್ರು ಗೊತ್ತಾದ್ರೆ ಅವ್ರು ಸುಮ್ಮನೆ ಇರೋದಿಲ್ಲ. ಯಾವುದೇ ಮಕ್ಕಳಾದ್ರೂ ಅವ್ರ ಅಪ್ಪನ ಮೇಲೆ ಬೇರೆಯವ್ರ ಕೈ ಮಾಡಿದ್ರೆ ಸುಮ್ಮನೆ ಇರ್ತಾರ ನಂದ? ಹಾಗಂತ ಇವ್ರು ಹೋಗಿ ಶ್ರೀಕಂಠನ್ ಜೊತೆ ಜಗಳ ಆಡ್ಬೇಕಾ? ಬೇಡಣ್ಣ. ಮಾಧವ ಏನೋ ನಾನ್ ಬೇಡ ಅಂದ್ರೆ ಸುಮ್ಮನೆ ಆಗ್ತಾನೆ. ಅದೇ ಕೇಶವ ವಲ್ಲಭಂಗ್ ಗೊತ್ತಾದ್ರೆ ಅವ್ರು ಸುಮ್ಮನೆ ಇರ್ತಾರ? ಆ ಶ್ರೀಕಂಠನ್ಗೆ ಒಂದ್ ಗತಿ ಕಾಣಿಸ್ತಾರೆ. ಆಮೇಲೆ ಚಿಕ್ಕ ಗಲಾಟೆ ಹೋಗಿ ದೊಡ್ಡದಾಗತ್ತೆ. ಅದೇ ನನ್ಗೆ ಆತಂಕ. ಹಾಗಿದ್ರೆ ವಲ್ಲಭ, ಕೇಶವ, ಮಾಧವ ಇವ್ರು ಯಾರಿಗೂ ಶ್ರೀಕಂಠ ನೀವು ಹೊಡೆದ ವಿಷಯ ಗೊತ್ತಿಲ್ವಾ? ಗೊತ್ತಾಗ್ಲೂಬಾರದು. ಗೊತ್ತಾದ್ರೆ ಕೆರಳಿದ ಸಿಂಹಗಳಾಗ್ತಾರೆ. ಅಪ್ಪಿ ತಪ್ಪಿ ನೀವು ಬಾಯಿ ಬಿಡಬೇಡಿ, ಮೊದಲೇ ಹೇಳ್ತಾ ಇದ್ದೀನಿ.